ನನ್ನ ಕೈ ಜಾರಿದ ಪಾರಿಜಾತ ನಿನ್ನ ಸುಗಂಧ ಈ ಪ್ರಣಯ ರಾಜಗಳಲ್ಲಿ ಮತ್ತಾರಿಗೆ ಕೊಡಬೇಕು. It is a impossible which we cannot see. Brothers, ನೀವು ಹುಟ್ಟಿದಗೋಸ್ಕರ ನಾನು ಹುಟ್ಟಿದಗೋಸ್ಕರ ಹೆಣ್ಣಿಗೆ ಹಠ ಇರಬಾರ್ದು, ಹೆಣ್ಣಿಗೆ ಚಟ ಇರಬಾರ್ದು. ನಿನ್ನನ್ನು ಪಡೆಯಬೇಕೆನ್ನುವ ಹಠ ನನಗೆ ಮತ್ತು ನನ್ನನ್ನು ತಿರಸ್ಕರಿಸುವ ವರವ ಕೃಷ್ಣ ಪ್ರಣಯ ಇವರ ವೇದಿಕೆ ನೀನು ಬಯಸಿದ ಹಕ್ಕಿ ತಾನಾಗಿಯೇ ನಿನ್ನ ಹತ್ತಿರ ಬರ್ತೀನಿ. ಬಲ್ಲೆ ಬಲ್ಲೆ ಈ ಮಿಸ್ಟರ್ ದಾರಿಗೆ ರೀತಿ ಅಡ್ಡವಾಗಿ ನಿಂತ್ಕೊಂಡ್ರೆ ಹೇಗೆ ಓಡಾಡ್ಬೇಕು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ಹೇಳ್ತಾ ಇರೋದು. ದಾರಿಗೆ ಅಡ್ಡವಾಗಿ ನಿಲ್ಲಲು ನಾನು ಬಸ್ಸು ಅಲ್ಲ, ಲಾರಿನೂ ಅಲ್ಲ. ನೀವು ಅಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ಬೇಕಾದ್ರೆ ಸರಸಿ ಇಲ್ಲ ಒರೆಸಿಕೊಂಡು ಹೋಗ್ಬೇಕು. ಆಮೇಲೆ ನನ್ನ ಕನಸಿನ ರಾಣಿ ನೀನು ದಾರಿ ಬಿಡು. ಯಾಕೆ ಚಿನ್ನ ಭಯವಾಯಿತೆ? ಭಯ? ಅದು ನಿನ್ನನ್ನು ನೋಡಿ ನನಗೇಕೋ ಭಯವಾಗ್ಬೇಕು. ನಾನು ಹೋಗ್ಬೇಕು, ಸುಮ್ಮನೆ ದಾರಿ ಬಿಡು. ದಾರಿ ಬಿಡಲು ನಿಂತಿಲ್ಲ, ದಾರ ಬಿಗಿಯಲು ನಿಂತಿರುವೆ. ನಿನ್ನ ಮಾತು ನನಗೊಂದು ತಿಳಿತಾ ಇಲ್ಲ. ನರಸುಮತಿ, ಇಂದು ಎರಡರಲ್ಲಿ ಒಂದು ನಿರ್ಧಾರವಾಗಬೇಕೆಂದು. ನಿರ್ಧಾರ ಆಗಿದೆಯಲ್ಲ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ. ಸುಮತಿ, ನೀನು ನಿನ್ನ ದಾರಿ ಬದಲಾಯಿಸಿರಬಹುದು, ಆದರೆ ನಾನು ನಿನ್ನ ದಾರಿ ಬದಲಾಯಿಸ. ಪ್ಲೀಸ್ ದಯವಿಟ್ಟು ನಿಮ್ಮ ಹೋದ ಮದುವೆಗೆ ಒಪ್ಪಿಕೋ. ನಿಜ, ಮದುವೆಗಿಂತ ಮುಂಚೆ ನಿನ್ನನ್ನು ಮಂಚಕ್ಕೆ ಕರೆದಿದ್ದು ನನ್ನ ತಾಯಿ. ಸುಮತಿ, ಇನ್ನೂ ಕಾಲ ಮಿಂಚ. ಮನಸ್ಸು ಬದಲಾಯಿಸಿ ನನ್ನೊಂದಿಗೆ ಮದುವೆ ಮಾಡಿ. ಪ್ಲೀಸ್ ಸರಿಯೋ ಹಿಂದೆ. ಈರಿನ ಪಾಪದ ಕೈಗಳಿಂದ ನನ್ನ ದೇಹವನ್ನು ಮುಟ್ಟಬೇಡ. ಅಷ್ಟಕ್ಕೂ ನಿನ್ನ ಬಣ್ಣನ ಮಾತಿಗೆ ಮರಳುಗಳು ನಾನಲ್ಲ. ನೋಡು, ಶರಣರ ವಾಣಿಯನ್ನ ಕೇಳುತ್ತಾ ಬೆಳೆದವಳು ನಾನು. ಆಸೆಗಾಗಿ ಸತ್ತಿದ್ದ ಕೋಟಿ, ಆಮಿಷಕ್ಕಾಗಿ ಸತ್ತಿದ್ದ ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತಿದ್ದ ಕೋಟಿ. ಆದ್ರೆ ಇಂದಿನ ಪ್ರಪಂಚದಲ್ಲಿ ಹೆಣ್ಣಿಗಾಗಿ ಬಡವರಿಗಾಗಿ ಸತ್ತವರನ್ನ ನಾನು ಕಂಡಿಲ್ಲ. ನಿನ್ನಂಥವರಿಗೆ ಬೇಕಾಗಿರೋದು ಪ್ರೀತಿ ಅಲ್ವೋ? ಪ್ರೀತಿಯ ಹೆಸರಲ್ಲಿ ಹೆಣ್ಣಿನ ದೇಹ ಸುಖ ಮಾತ್ರ. ಆಸೆ ತೀರಿದ ಮೇಲೆ ಕೈ ಕೊಟ್ಟು ಓಡಿ ಹೋಗೋ ನಾಮಧಾನಿಗಳು. ಸುಮತಿ, ಸುಮ್ಮನೆ ನಿಂತಲು ಶರಣರ ವಚನ ವೇದಾಂತ ಸಂಭೋಗದಿಂದ ಸಮಾಧಿಯವರೆಗೂ ಎನ್ನುವಂತೆ ಕೊಂಡಂತೆ ಹಿಂದೂ ನಿಂತಲಾರೆ. ಇಲ್ಲಿ ನೀನಷ್ಟೇ ಕಿರ್ಚಾಡಿದರು ಒಂದು ನರಪ್ರಿಯ ಸಂಖ್ಯೆ ಸುಳಿಯಲಾರದು. ಬಾರಲೇ, ಅದಾರು ಬಂದು ಕಾಪಾಡುತ್ತಾರೆ, ನಾನೇ ನೋಡುತ್ತೇನೆ. ಆ ನನ್ನ ದೇವರೇ ಬಂದು ನನ್ನ ಮಾನವನ್ನು ಕಾಪಾಡುತ್ತಾನೆ. ದೇವರು ಎಲ್ಲಿದ್ದಾನೆ ದೇವರು? ಆ ದೇವರು ಇದ್ದಿದ್ದು ನಿಜವಾಗಿದ್ದರೆ ಒಂದು ನಿನ್ನನ್ನು ಕಾಪಾಡಲಿ. ಆಗ ತಿಳಿಯುತ್ತೇನೆ ದೇವರಿದ್ದಾನೆ. ಸುಮತಿ, ಆ ನಿನ್ನ ದೇವರನ್ನು ಸಾಕ್ಷಾತ್ ಪಾರ್ವತಿ ತನ್ನ ಹೆಂಡತಿಯಾಗಿದ್ದರು ನಾರ್ಯದ ಗಂಗೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಮಗಳು ತಲೆಯನ್ನೇ ಕತ್ತರಿಸಿದ್ರು ಅಂತಾರೆ. ಏನು ಆ ಮಗನ
ಚರಾಚರ ಜೀವಿಗಳು ಬದುಕುವುದಕ್ಕೆ ಮೂಲ ಕಾರಣನೇ ಆ ನನ್ನ ದೇವರು. ಸಮುದ್ರ ಮಥನ ವೇಳೆಯಲ್ಲಿ ಬಂದಂತಹ ಕಾಲಕೂಟ ವಿಷವನ್ನು ಕುಡಿದು ಈ ಜಗತ್ತಿಗೆ ವಿಷಕಂಠ ಅಂತ ಕರೆಸ್ಕೊಂಡ. ಆ ನನ್ನ ದೇವರ ಸೃಷ್ಟಿಯಲ್ಲಿ ಹುಟ್ಟಿರೋ ಸಣ್ಣ ಜೀವಿ ನೀನು. ಅವನನ್ನು ತಡೆಯುವುದಿರಲಿ, ಹೊರಡಬೇಕು ಯೋಗ್ಯತೆ ಇಲ್ಲದೆ ಇರೋ ಕೆಟ್ಟ ವಿಷ ಜಂತು ನೀನು. ಸಾಕು, ಸರಿಯಾದ ವಿಷಕಂಠನಪ್ಪ. ಈಗ ನೋಡು ಈ ವಿಷಜಂತುವಿನ ಕೈವಾಡ. ಸುಮತಿ, ಹೆಣ್ಣಿಗೆ ಶೀಲವೇ ಆಗಲ್ಲ, ಶಾಂತಿಯ ಸುಂದರ. ಶೀಲ ಕಳೆದುಕೊಂಡ ಮೇಲೆ ಅವನಿಗೆಲ್ಲಿದೆ ಬೆಲೆ? ಲೇ ಸುಮತಿ, ಹಣ್ಣು ಹೊಂದ ಮಣ್ಣು ಪಾಲು, ತಿಂದ ಹೊಟ್ಟೆ ಪಾಲು, ತೆಲಪಿತರ ಮಣ್ಣು ಪಾಲು. ಈಗ ಈಗ ನೀನು ನನ್ನ ಪಾಲು. ಕಣ್ಣಿಗೆ ಬಂದರೆ ಜೀವನಲ್ಲ. ಹೋಗು ಹೋಗು ಹೋಗು, ಅನಾಮದಿಕ್ಕಿಗೆ ಹೋದರು. ನಿನ್ನೊಂದು ಬೆಲ್ಲಕ್ಕೆ ಬೇಕೆ ಆಗಲಿಲ್ಲ ಈ ಮನೆಯ ಸುಮತಿ. ಇಂದು ನೀ ಮಾಡಿರುವ ಅಪಮಾನಕ್ಕೆ ಮುಂದೊಂದು ದಿನ ನೀ ಅನುಭವಿಸಲೇಬೇಕು. ಜಗವೆಲ್ಲ ಜಗವಾಗಿ ಮನಗೆ ನಿಂತಿರಿಸುತ್ತಿರುವ ಸಭೆಯಲ್ಲಿ ಬಂದು ಮುಗಿಸುವೆ ನಿನ್ನ ಸದಿನ. ತಂಡದ ಅಡುಗೆಗೆ ಹಚ್ಚಿಕೊಂಡು ಹಚ್ಚು ಬರ್ತೀನಲೇ ಬರ್ತೀನಿ. ಈ ಪಾಪಿ ಕೈಯಿಂದ ನಾನು ಉಳಿದುಕೊಂಡೆ, ಆದ್ರೆ ಇವನಂತೂ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇವನಿಂದ ಕಾಪಾಡೋದಕ್ಕೆ ನನಗೆ ನನ್ನವಂತ ಹೇಳಿಕೊಳ್ಳೋದಕ್ಕೆ ಯಾರೂ ಇಲ್ಲ. ಶೀಲ ಕಳೆದುಕೊಂಡ ಹೆಣ್ಣು ಬದುಕಿಯು ಸತ್ತಂತೆ. ಇಲ್ಲ, ಈ ಪಾಪಿ ಕೈಯಿಂದ ಶೀಲವನ್ನು ಕಳೆದುಕೊಂಡು ಸಾಯುವುದಕ್ಕಿಂತ ನನ್ನ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಒಳ್ಳೆಯದು. ಯಾಕಮ್ಮ, ಏನಾಗಿದೆ ನಿನಗೆ? ಆತ್ಮಹತ್ಯೆ ಮಾಡಿಕೊಳ್ತಾ ಇದೆಯಲ್ಲ, ಯಾಕೆ? ಬದುಕಿಗೆ ಅಂಜಿದೆಯಾ? ಬದುಕಬೇಕು, ಬದುಕಿದ್ದು ಜಯಿಸಬೇಕು ಈ ಭೂಮಿಯ ಮೇಲೆ. ನಿಜ ಸರ್, ಬದುಕಬೇಕು, ಬದುಕಿದ್ದು ಜಯಿಸಬೇಕು. ಆದ್ರೆ ಇಂಥ ವಿವೇಕವಾಣಿ ನನ್ನಂಥ ಅನಾಥರಿಗಲ್ಲ ಸರ್. ಅಷ್ಟೇ ಅಲ್ಲ, ಹಿಂದೊಮ್ಮೆ ಈ ಪಾಪಿ ಕೈಯಿಂದ ನೀವೇ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಆದ್ರೆ ಇಂದು ಯಾರು ಇಲ್ಲದ ಕಾರಣ ಕಣ್ಣಲ್ಲಿ ಮಣ್ಣೆರಚಿ ನಾನೇ ತಪ್ಪಿಸ್ಕೊಂಡೆ. ಆದ್ರೆ ಮುಂದೇನು ಅನ್ನೋ ಚಿಂತೆ ನನಗೆ. ಅದಕ್ಕೆ ಸರ್, ಯಾರು ಒಂದು ಸ್ಥಳದಲ್ಲಿ ಹೋಗಿ ನಾನು ಸಾಯುವುದೇ ಒಳ್ಳೆಯದು. ಎಲ್ಲಿ ಹೊರಟರೆ ಹೇಗೆ? ಸಾಯುವುದು ಒಂದೇ ಸಲ, ಹುಟ್ಟುವುದು ಒಂದೇ ಸಲ. ಯಾಕೆ? ಬದುಕಿಗೆ ಅಂಜಿದ್ದೇನೆ ನೋಡಿ. ನಿಮ್ಗೆ ಅಂತ ಸಮಸ್ಯೆ ಇದ್ದರೆ ಒಂದು ಒಳ್ಳೆ ಹುಡುಗನನ್ನ ಮದುವೆ ಮಾಡ್ಕೋಬೋದಲ್ಲ. ಅವನ ಜೀವನ ಪೂರ್ತಿಯಾಗಿ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತಾರೆ. ಮದುವೆ ಈಗಾಗಲೇ ನಾನು ನನ್ನ ಜೀವನದಲ್ಲಿ ಮದುವೆ ಅನ್ನೋ ಕನಸನ್ನ ಕಂಡು ಸೋತು ಹೋಗಿದ್ದೀನಿ ಸರ್. ನನ್ನ ಕೈ ಹಿಡಿಬೇಕಾಗಿರೋ ಆ ಪ್ರಾಣಿ ಕೇವಲ ನನ್ನಲ್ಲಿರೋ ಹಣಕ್ಕೆ ಹಾಗೂ ಈ ನನ್ನ ದೇಹಕ್ಕೆ ಆಸೆ ಪಟ್ಟನೆ ಹೊರತು ಈ ನನ್ನ ಪ್ರೀತಿಗೋಸ್ಕರ ಅಲ್ಲ. ನಾನು ದಿಕ್ಕಿಲ್ಲದ ಅನಾಥೆ. ನನಗೆ ನನ್ನವರಂತ ಹೇಳಿಕೊಳ್ಳೋದಕ್ಕೆ ಯಾರು ಇಲ್ಲ. ಅಂದಮೇಲೆ ನನ್ನಂಥವಳು
ಈ ಸಮಾಜದಲ್ಲಿ ಬದುಕಿರ್ಲೇಬಾರ್ದು ಸರ್, ಬದುಕಿರ್ಲೇಬಾರ್ದು. ಆದ್ರೆ ಯಾರೋ ಒಬ್ರು ಪುಣ್ಯಾತ್ಮರು ನನಗೆ ಪ್ರತಿ ತಿಂಗಳು ಹಣವನ್ನು ಕಳಿಸ್ತಾ ಇದ್ದಾರೆ. ಅದು ಯಾರೋ ಅಡ್ವೊಕೇಟ್ ಅಶೋಕ್ ಕುಮಾರ್ ಅಂತೆ. ಅಷ್ಟೇ ಇಲ್ಲ ಸರ್, ನಾನು ಹುಟ್ಟಿರೋ ಈ ಬಟ್ಟೆ, ತಿನ್ನೋ ಆಹಾರ ಎಲ್ಲವೂ ಆ ದೇವರು ನನಗೆ ಹಾಕಿರೋ ಭಿಕ್ಷೆ ಸರ್, ಭಿಕ್ಷೆ. ಈಗ ಹೇಳಿ, ನನ್ನಂತರು ಈ ಸಮಾಜದಲ್ಲಿ ಬದುಕಿರ್ಬೇಕಾ? ಬದುಕಿದ್ರ ಇಂಥ ಕಾಮಕರು ನನ್ನನ್ನು ಸುಮ್ಮನೆ ಬಿಡ್ತಾರೆ? ಹೇಳಿ ಸರ್, ಈ ನನ್ನ ಸಾಯ ನಿರ್ಧಾರ ತಪ್ಪ? ನೀವೇ ಹೇಳಿ. ನಿಮ್ಮ ಮಾತುಗಳನ್ನು ಕೇಳಿದರೆ ಏನು ಹೇಳಬೇಕೆಂಬುದು ನನಗೆ ತಿಳಿತಾ ಇಲ್ಲ. ಅಂದ ಹಾಗೆ ತಮ್ಮ ಹೆಸರು? ಸುಮತಿ ಅಂತ. ನಾನು ಸುಮತಿ ಅಂತ ಕರೆಯಬಹುದು ನಿಮ್ಮನ್ನ? ನನ್ನ ಮಾನವನ್ನು ಕಾಪಾಡುವ ದೇವರು ನೀವು, ಧಾರಾಳವಾಗಿ ಕರಿಬಹುದು. ಸುಮತಿ, ಆ ನಿನ್ನ ದಾರಿ ದೇವರು ನಿನ್ನ ಕಣ್ಣು ಮುಂದೆ ಪ್ರತ್ಯಕ್ಷನಾದರೆ ಏನ್ ಮಾಡ್ತೀವಿ? ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸುತ್ತೇನೆ. ಅವರ ದರ್ಶನ ಭಾಗ್ಯವನ್ನು ಪಡೆದು ಕೃತಾರ್ಥಳಾಗುತ್ತೇನೆ. ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂತ ಹೇಳಿದ್ರೆ? ಅನ್ನ ಹಾಕಿರೋ ದೇವರು ಅವರು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ. ಹಾಗೆ ನಿನ್ನನ್ನು ಮದುವೆ ಮಾಡ್ಕೊಳ್ತ ಅಂತ ಹೇಳಿದ್ರೆ? ಏನ್ ಹೇಳ್ತಾ ಇದ್ದೀರಾ ನೀವು? ಅಂಥ ಕರುಣಾಮೂರ್ತಿ ಕೈ ಹಿಡಿಯುವ ಭಾಗ್ಯ ನನ್ನಂಥವಳಿಗಿದೆಯೇ? ಒಂದು ವೇಳೆ ಅಂತ ಸಮಯ ಬದ್ಧತೆ ಆದ್ರೆ ಬೇಡ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕಣ್ಣು ಮುಚ್ಚಿಕೊಂಡು ತಾಳೆ ಕಟ್ಟಿಸ್ಕೊಳ್ತೀನಿ. ಆದ್ರೆ ಅಂಥ ಸಮಯ ಬರ್ಬೇಕಲ್ಲ. ಆ ಸಮಯ ಬಂದಾಯಿತು. ಆ ನಿನ್ನ ದಾರಿ ದೇವರು ಬೇರೆ ಯಾರು ಅಲ್ಲ, ನಾನೇ ಆಯಮ್ಮ ಅಶೋಕ್. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಅವನನ್ನ ದಾನಿ ದೇವರೇ? ಇಲ್ಲ, ನನಗನ್ನ ನಂಬುದಿಲ್ಲ. ನೀವೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ? ಅಯ್ಯೋ, ನಾನೇಕೆ ಸುಳ್ಳು? ನಿಮ್ಮ ಸ್ಥಿತಿ ಮಾತುಗಳನ್ನು ಕೇಳಿದ ಮೇಲೆ ನಾನು ನಿಜ ಹೇಳಬೇಕಾಗಿತ್ತು. ನೋಡಿ, ನೀವು ಕಳಿಸಿದ ಲಗ್ನ ಪತ್ರಿಕೆ ಇದೆಯಲ್ಲ, ನಾನು ಬಂದಿದ್ದೆ ನಿಮ್ಮ ಮದುವೆಗೆ. ಆ ಲಗ್ನ ಪತ್ರ ಇಲ್ಲಿದೆ. ಈಗಲಾದರೂ ನಾನೇ ಶಿವಕುಮಾರ್ ನಂಬಿಕೆ ಬಂದ. ಹಾಗೆ ನಾನು ಹಣ ಕಳಿಸಿದಾಗೆಲ್ಲ ಅಭಿನಂದನಾ ಪತ್ರವನ್ನು ಬರೀತಾ ಇದ್ದೀನಿ. ಆ ಪತ್ರ ಕೂಡ ಇಲ್ಲಿದೆ. ಈಗಲಾದರೂ ನಾನೇ ಶಿವಕುಮಾರ್ ಅಂತ ಗೊತ್ತಾಯ್ತಲ್ಲ ನಿಮಗೆ? ಹೌದು, ಇವು ನಾನು ಬರೆದಿರೋ ಪತ್ರಗಳೇ. ಹಾಗಾದ್ರೆ ನೀವೇ ಆನಂದ ದೇವರು. ಇವತ್ತು ನಡಿಬೇಕಾಗಿರೋ ಈ ಮದುವೆ ನಿಂತು ಹೋಗಿದೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಇಷ್ಟೆಲ್ಲ ಗೊತ್ತಾದ್ಮೇಲೂ ನನ್ನಂಥ ಅನಾಥಳಿಗೆ, ಬಡವಳಿಗೆ ನೀವು ಬಾಳ್ಕೊಡ್ತೀರಾ? ಯಾಕೆ ನೋಡು ಸುಮತಿ, ಇನ್ನು ಮುಂದೆ ನೀನು ಅನಾಥಳಲ್ಲ. ಈ ಅಶೋಕ್ ಕುಮಾರ್ನ ಭಾವಿ ಸತ್ತು. ನಾಳೆ ಒಳ್ಳೇದೇನಾಯಿತು, ಮದುವೆ ಮಾಡಿಕೊಳ್ಳೋಣ. ಇದಕ್ಕೇನಂತೀಯ? ನೋಡಿ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಹಾಲು ಜೇನು ಸೇರಿಸಿ ಕುಡಿದಷ್ಟು ಆನಂದ. ನೋಡಿ, ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ಹಾಡಿ ನಲಿಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಇದಕ್ಕೆ ಒಪ್ಪಿಗೆ?
ಮರಿಬೇಡವೇ ದೇವರ ಗುಡಿಯಂತೆ ಜೀವದ ನುಡಿಯಂತೆ ನುಡಿದ ಮನೆಯಂತೆ ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮ ಮೆಚ್ಚಿದ